HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು. ಇವತ್ತಿನ ಒಂದು ವರದಿ ಹೊಸಕೋಟೆ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕರಿಗೆ ಒಂದು ವಿಶೇಷವಾದಂಥ ಒಂದು ವರದಿ, ಒಂದು ಮಾಹಿತಿ ಇದೆ. ಏನಪ್ಪ ಮಾಹಿತಿ ಅಂತ ನಾನು ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮಾಹಿತಿಗಳನ್ನು ಬರೀ ಸಾರ್ವಜನಿಕರು ಬರೀ ನೋಡೋದೇ ಅಲ್ಲ, ಕೇಳೋದೇ ಅಲ್ಲ, ಏನು ಮಾಹಿತಿ ಅದನ್ನು ಕಂಪಲ್ಸರಿ ಅನುಸರಿಸಲೇಬೇಕು ಅಂತೇಳಿ ನಮ್ಮ DYSP ಮಲ್ಲೇಶ್ ಸರ್ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಮತ್ತು ಕೆಲವು ಅಂಗಡಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಕೆಲವೊಂದು ಅಂಗಡಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ಏನಪ್ಪ ವಿಚಾರ ಅಂತಂದರೆ, ಹೊಸಕೋಟೆಯಲ್ಲಿ ಪ್ರತಿದಿನ ದಿನ ಹೆಚ್ಚಿದಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಜನಸಂಖ್ಯೆ ದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಟ್ರಾಫಿಕ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ಅಂಗಡಿ ಮುಂಗಟ್ಟುಗಳಲ್ಲಿ ಫುಟ್ಪಾತನ್ನು ಆವರಿಸ್ಕೊಂಡು ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡು ಹಣ್ಣು ಹೂವು ತರಕಾರಿ ಫುಟ್ಪಾತ್ ಮೇಲೆ ಇಟ್ಕೊಳ್ಳೋದ್ರಿಂದ ವಾಹನ ಸವಾರರು ಗ್ರಾಹಕರು ಅಲ್ಲಿ ಬಂದು ರಸ್ತೆ ಮಧ್ಯದಲ್ಲಿ ವಾಹನಗಳನ್ನು, ತಮ್ಮ ಕಾರು ಮತ್ತು ಬೈಕು ಇತರೆ ವಾಹನಗಳನ್ನು ನಿಲ್ಲಿಸಿ ಹಣ್ಣು ತರಕಾರಿ ತಗೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾಯಿದೆ, ಫುಟ್ಪಾತ್ ಸಮಸ್ಯೆ ಆಗ್ತಾಯಿದೆ, ಜನರು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಸೊ ಈ ನಿಟ್ಟಿನಲ್ಲಿ ಏನೋ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ನಾಳೆ ಸೋಮವಾರ ಅಂಗಡಿಗಳ ಮುಂದೆ, ಏನೋ ನಗರದ ಪ್ರಮುಖ ರಸ್ತೆಗಳ ಮುಂದೆ ಇರ್ತಕ್ಕಂಥ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಈ ಕೂಡಲೇ ಇದನ್ನು ಗಮನದಲ್ಲಿ ಇಟ್ಕೊಂಡು ಅಂಗಡಿಗಳನ್ನು ತೆರವು ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂದರೆ, ಕೆಲವರು ಶೆಡ್ ಹಾಕ್ಕೊಂಡಿರ್ತಾರೆ, ಮುಂದೆ ಬಂದ್ಬಿಟ್ಟಿರ್ತದೆ ಅಂಗಡಿಗಳ ಮುಂದೆ, ಅದನ್ನು ಕೂಡ ತೆರವು ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಸೋಮವಾರ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು 10 JCP, 10 ಲಾರಿ, 10 ಟ್ರ್ಯಾಕ್ಟರ್ ಎಲ್ಲವನ್ನು ತೊಗೊಂಬಂದು ನಗರಸಭೆ ಆಯುಕ್ತರಾದಂತಹ ನೀಲಲೋಚನ ಪ್ರಭು ಮತ್ತು DYSP ಮಲ್ಲೇಶ್ರವರ ಒಂದು ನೇತೃತ್ವದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು, ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂಥ ಎಲ್ಲ ಇನ್ಸ್ಪೆಕ್ಟರ್ಗಳು, ಪೊಲೀಸು, DRO, ಸುಮಾರು 100ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಎಲ್ಲ ಅಂಗಡಿಗಳನ್ನು ತೆರವು ಮಾಡ್ತಾರೆ, ಫುಟ್ಪಾತ್ಗಳನ್ನು ತೆರವು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಅವರು ಒಡೆದು ತೆಗೆಯೋದಕ್ಕಿಂತ ಮುಂಚೆ ನೀವು ತೊಗೊಬೇಕು, ತೆರವು ಮಾಡಿ ಅಂತ ಕೂಡ ಹೇಳಿದ್ದಾರೆ. ಎರಡನೇದಾಗಿ ಅಂಗಡಿ ಮಾಲೀಕರು ಏನು ಫುಟ್ಪಾತ್ನಲ್ಲಿರ್ತಕ್ಕಂಥವರೆಲ್ಲ ಬೇರೆ ಕಡೆ ಈಗಲೇ ಈ ವಿಡಿಯೋನ ನೋಡಿದ ತಕ್ಷಣ ನೀವು ಎಚ್ಚೆತ್ತುಕೊಂಡು ಬೇರೆ ಕಡೆ ನಿಮ್ಮ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನು ಪ್ರತಿಯೊಂದು ಅಂಗಡಿಗಳವರು ಕೂಡ ಕಂಪಲ್ಸರಿ CCTV ಆಗಬೇಕು. ಈಗ ಏನು ವಾಣಿಜ್ಯ ಮಳಿಗೆಗಳು ಏನೇನು ಅಂಗಡಿಗಳು ಇಟ್ಕೊಂಡಿದ್ದಾರೆ, ಅದು ಆ್ಯಕ್ಟ್ ಪ್ರಕಾರ ಪ್ರತಿ ಅಂಗಡಿಗಳಲ್ಲಿ CC ಕ್ಯಾಮ್ರಾ ಇರಲೇಬೇಕು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಪೊಲೀಸ್ ಇಲಾಖೆಯಿಂದ ಕೂಡ ಮನವಿ ಮಾಡಿದ್ದಾರೆ, ಆದರೆ ಕೆಲವರು ಈವರೆಗೂ CCTVಗಳನ್ನು ಅಳವಡಿಸಿಲ್ಲ. ಹಾಗಾಗಿ ಅವರು ಕೂಡ ಹೇಳಿದ್ದಾರೆ, ಕಟ್ಟುನಿಟ್ಟಾಗಿ ನೀವು CC ಕ್ಯಾಮರಾಗಳನ್ನು ನಿಮ್ಮ ವಾಣಿಜ್ಯ ಮಳಿಗೆಗಳಿಗೆ ಅಳವಡಿಸಿಲ್ಲ ಅಂದರೆ ಕ್ರಮ ತಗೊಳ್ತೀವಿ ಅಂತ ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಈಗ ಕಸದ ಸಮಸ್ಯೆ ನೋಡಿ, ಹೊಸಕೋಟೆ ನಗರದಲ್ಲಿ ಪ್ರತಿ ಮನೆಗೆ ಪ್ರತಿದಿನ ಕಸದ ವಾಹನಗಳು ಬರ್ತಾ ಇದ್ದಾವೆ. ಆದರೆ ಕೆಲವರು ಮೇಲೆಯಿಂದ ಕೆಳಗಡೆ ಬರಲ್ಲ, ಕೆಳಗಡೆಯಿಂದ ಆ ಕಡೆ ಹೋಗಲ್ಲ, ಈಚೆ ಬರಲ್ಲ ಅಂತೇಳಿ ಕಸವನ್ನು ಹಂಗೆ ಇಟ್ಕೊಂಡು ರಸ್ತೆ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಹೈವೇಗಳಲ್ಲಿ ಆಗ್ತಾ ಇದ್ದಾರೆ. ಸೊ ಆ ಒಂದು ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಪೊಲೀಸರು ಈಗ CCTVಗಳನ್ನು ಅಳವಡಿಸಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಕಸ ಹಾಕ್ತಾ ಇದ್ದಾರೆ ಆ ಜಾಗಗಳಲ್ಲಿ CCTVಗಳನ್ನು ಅಳವಡಿಸಿದ್ದಾರೆ. ಯಾರಾದರೂ ಕಸವನ್ನು ಹಾಕಿದ್ರೆ CC ಕ್ಯಾಮ್ರಾ ಕಣ್ಗಾವಲಿರುತ್ತೆ. ಕಂಪಲ್ಸರಿ ನಿಮ್ಮ ಮನೆಗೆ ಬಂದು ಅದನ್ನು ಫೈನ್ ಏನು ಹಾಕ್ತಾರೋ ಅದನ್ನೆಲ್ಲ ಕಟ್ಟಬೇಕಾಗುತ್ತೆ. ಆದ್ದರಿಂದ ಕಸದ ಸಮಸ್ಯೆ ಬಗ್ಗೆ ಮಾತನಾಡಿದರೆ ಯಾರು ದಯವಿಟ್ಟು ಕಸವನ್ನು ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಈ ಗಣೇಶನ ಹಬ್ಬ ಬಂತು. ಈಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ಗಿಜಿಬಿಜಿಯಲ್ಲಿ ಈ ಬಾಳೆಕಂದುಗಳನ್ನು ಮಾರಕ್ಕೆ ಬರೋತಕ್ಕಂಥವರು ಬಾಳೆಕಂದುಗಳನ್ನ ತೊಗೊಂಡು ಮಿಕ್ಕಿರೋದನ್ನು ಹಳೇದನ್ನು ರೋಡಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿ, ಮತ್ತು ಹೂವು ಮಾರೋದಕ್ಕೆ ಬಂದವರು ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಗಲಿಬಿಲಿ ಮಾಡಿರೋದ್ರಿಂದ ಒಂದು ಸಮಸ್ಯೆ ಆಗಿದೆ. ಆದ್ದರಿಂದ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಬಾಳೆಕಂದುಗಳು ಮಾಡೋರಿಗೆ, ಹೂಗಳನ್ನು ಮಾರೋರಿಗೆ ಎಲ್ಲಿ ಏನು ಅಂತ ಕೂಡ ಮಾತನಾಡಿದ್ದಾರೆ DYSP ಸಾಹೇಬರು. ಅವರು ಹೇಳ್ತಾರೆ, ಅದನ್ನೊಂದು ಫಾಲೋಅಪ್ ಮಾಡಬೇಕು. ಮತ್ತು ಅದೇ ರೀತಿಯಲ್ಲಿ ಮುಖ್ಯವಾಗಿ ಹೊಸಕೋಟೆ ನಗರದಲ್ಲಿ ಇತ್ತೀಚೆಗೆ ಕಳೆದ 6 ತಿಂಗಳಿಂದ ಒನ್ ವೇಯನ್ನು ಪ್ರಾರಂಭ ಮಾಡಿದರು. ದ್ವಿಚಕ್ರ ವಾಹನಗಳಾಗಲಿ, ಕಗಾರಗಳಾಗಲಿ ಎಲ್ಲ ಗಾಡಿಗಳಿಗೂ ಒಂದು ಒನ್ ವೇಯನ್ನು ಪ್ರಾರಂಭ ಮಾಡಿದರು. ಸೊ ಈ ಒಂದು ಒನ್ ವೇ ಕಾರ್ಯಕ್ರಮಕ್ಕೆ ಅನೇಕ ಸಾರ್ವಜನಿಕರು ಒಂದು ಸಂತಸವನ್ನು ವ್ಯಕ್ತಪಡಿಸಿದರು. ಆದರೆ ಬರ್ತಾ 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 ಕೆಲವರು ಅದನ್ನು ಪಾಲನೆ ಮಾಡ್ತಾ ಇರದಿರೋ ಹೋಗಿದ್ದಾರೆ. ಆದ್ದರಿಂದ ಈಗ ಕಟ್ಟುನಿಟ್ಟಿನ ಒಂದು ಕ್ರಮ ಏನಂತಂದರೆ, ನಾಳೆ ಸೋಮವಾರದಿಂದಲೇ ಈ ಒಂದು ಒನ್ ವೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒನ್ ವೇವನ್ನು ಪಾಲನೆ ಮಾಡಬೇಕು. ಇಲ್ಲ ಅಂತಂದರೆ ಏನು ಕಾನೂನು ಕ್ರಮ ಇದೆ, ಟ್ರಾಫಿಕ್ ಅನ್ವಯ ಏನು ಒಂದು ಕಾನೂನು ಕ್ರಮ ಇದೆ, ಅದನ್ನು ಕೈಗೊಳ್ತೀರಿ ಅಂತೇಳಿ ಕೂಡ ಮಾತನಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಒಂದು ಪೊಲೀಸ್ ಪ್ರಕಟಣೆಯ ಕ್ರಮಗಳನ್ನು DYSP ನಮ್ಮ ಮಲ್ಲೇಶ್ ಸಾಹೇಬರು ಮಾತನಾಡಿದ್ದಾರೆ. ಸೊ ಅವ್ರು ಏನೇನು ಮಾತನಾಡಿದ್ದಾರೆ ಅಂತ ಹೇಳ್ತಾರೆ, ದಯವಿಟ್ಟು ನೋಡಿ, ಫಾಲೋ ಮಾಡಿ, ಮತ್ತು ಅದನ್ನು ಅನುಸರಿಸು ಅಂತೇಳಿ ಹೇಳ್ತಾ ಈ ಒಂದು ಏನು ಹೇಳಿದಾರೆ ನೋಡೋಣ. ಪೊಲೀಸ್ ಇಲಾಖೆಯಿಂದ ಒಂದು ಸಾರ್ವಜನಿಕ ಪ್ರಕಟಣೆ ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ
ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಕಟಣೆಯನ್ನು ತಿಳಿಸುತ್ತಿದ್ದೇವೆ. ಮೊದಲನೇದಾಗಿ ನಾವು ಹೊಸಕೋಟೆ ಟೌನಲ್ಲಿ ಟ್ರಾಫಿಕ್ಕು ತುಂಬ ಕ್ಲಿಷ್ಟಕರವಾಗಿದ್ದು ತುಂಬ ಜಾಮ್ ಆಗ್ತಾಯಿದೆ. ಸಾರ್ವಜನಿಕರು ಸಹ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋದನ್ನು ಕಂಡು ಬರ್ತಾ ಇದೆ. ಈ ದೃಷ್ಟಿಯಿಂದ ಹೊಸಕೋಟೆ ಟೌನಲ್ಲಿ ನಾವು ಮತ್ತು ನಗರಸಭೆಯವರು ಮುಂದಿನ ಸೋಮವಾರ ನಾವು ಮತ್ತು ನಗರಸಭೆಯವರು ಜಂಟಿ ಕಾರ್ಯಾಚರಣೆ ನಡೆಸಿ ಹೊಸಕೋಟೆಯ ಸುತ್ತ ಟೌನಲ್ಲಿ ಸುತ್ತ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ಹಾಕಿರ್ತಕ್ಕಂಥ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ಮತ್ತು ಅಂಗಡಿಗಳು ಮುಂದೆ ಬಂದಿದ್ದರೆ ಅವುಗಳನ್ನು ತೆರವುಗೊಳಿಸ್ತಾ ಇದ್ದೀವಿ. ಆದ್ದರಿಂದ ಈಗಲೇ ಎಲ್ಲ ಅಂಗಡಿಗಳು ತಾವು ಮುಂದೆ ಬಂದಿದ್ದರೆ ತಾವು ತೆರವುಗೊಳಿಸ್ಕೊಳ್ಳಿ. ಎರಡನೇದಾಗಿ ಆ ಒಂದು ಅಂಗಡಿ ಏನು ಫುಟ್ಪಾತ್ ತೋರಿದ್ರು ದಯವಿಟ್ಟು ನೀವೆಲ್ಲ ಆ ಅಂಗಡಿ ಫುಟ್ಪಾತಿಂದ ತೆರವುಗೊಳಿಸ್ಕೊಂಡು ಬೇರೆ ಕಡೆ ಎಲ್ಲಾದರೂ ಒಳ್ಳೆ ಕಡೆ ಹಾಕ್ಕೊಳ್ಬೇಕು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ಹಾಗೂ ಎರಡನೇದಾಗಿ ಕಸಗಳನ್ನು ಹಾಕ್ತಾಯಿದ್ದಾರೆ, ಎಲ್ಲೆಂದೆಲ್ಲಿಂದ ಕಸ ಹಾಕ್ತಾಯಿದ್ದಾರೆ. ದಯವಿಟ್ಟು ಸಾರ್ವಜನಿಕ ಬಂಧುಗಳು ಸಾರ್ವಜನಿಕ ಮಿತ್ರರು ತಾವು ಕಸಗಳನ್ನು ಎಲ್ಲಿಂದೆಲ್ಲ ಹಾಕಕ್ಕೆ ಹೋಗ್ಬಿಡಿ. ನಗರಸಭೆಯವರು ಬಂದು ಕಸದ ಗಾಡೀಲಿ ತಂದು ತೊಗೊಂಡೋಗ್ತಾರೆ, ಅಲ್ಲಿವರೆಗೂ ನೀವು ಕಾಯಬೇಕು. ಅದನ್ನು ಬಿಟ್ಟು ನೀವು NH ಅಕ್ಕಪಕ್ಕ ರಸ್ತೆಗಳಲ್ಲಿ ಗಾಡಿಗಳಲ್ಲಿ ಹೋಗುವಾಗ ಬೈಕ್ಗಳಲ್ಲಿ ಹೋಗುವಾಗ ಎಲ್ಲಿ ಕಸದ ಮಾಡ್ತಾಯಿದ್ದೀರಾ. ನಮ್ಮ ಹೊಸಕೋಟೆ ಕಸದ ರಾಶಿ ಥರ ಕಾಣ್ತಾ ಇದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗಾಗಲೇ ನಾವು ಎಲ್ಲೆಲ್ಲಿ ಕಸ ಹಾಕ್ತಿರೋ ಅಲ್ಲಿ ನಾವು CCTVಗಳನ್ನು ಅಳವಡಿಸಿ ಅಲ್ಲಿ ಯಾರು ಕಸ ಹಾಕ್ತೀರಿ ಅವ್ರನ್ನ ಗುರುತಿಸಿ ನಾವು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ತೀವಿ. ಮತ್ತು ಮೂರನೇದಾಗಿ ನಮ್ಮ ಎಲ್ಲ ವಾಣಿಜ್ಯ ಮಳಿಗೆಗಳು ದಯವಿಟ್ಟು ನೀವು ಹೊಸಕೋಟೆ ಟೌನಲ್ಲಿ ಎಲ್ಲ ವಾಣಿಜ್ಯ ಮಳಿಗೆಗಳು ಎಲ್ಲ ಹೊಸಕೋಟೆ ತಾಲೂಕಿನ ಸಂಪೂರ್ಣ ಎಲ್ಲ ವಾಣಿಜ್ಯ ಮಳಿಗೆಗಳು ನೀವು ದಯವಿಟ್ಟು ನಿಮ್ಮ ಅಂಗಡಿಗಳ ಮುಂದೆ CCTVಯನ್ನು ಅಳವಡಿಸ್ಕೊಳ್ಬೇಕು. ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ನೀವು ಕಡ್ಡಾಯವಾಗಿ ಅದನ್ನು ಪಾಲಿಸಲೇಬೇಕು. ಯಾರು ಅದನ್ನು ಮಾಡಲ್ಲ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಾವು ಫೈನ್ಗಳನ್ನು ಅವ್ರನ್ನ ವಿಧಿಸ್ತೀವಿ. ಮತ್ತು ಕೊನೆಯದಾಗಿ ನಮ್ಮ ಟೌನ್ನಲ್ಲಿ ನಾವು ಇತ್ತೀಚೆಗೆ ಹಬ್ಬಗಳು ನಡೀತಿದೆ. ವರಲಕ್ಷ್ಮಿ ಹಬ್ಬ ಆಗ್ಬೋದು, ಗಣೇಶನ ಹಬ್ಬ ಆಗ್ಬೋದು, ಬೇರೆ ಹಬ್ಬಗಳು ಯಾವುದೇ ಆಗ್ಬೋದು. ನೀವು ಅಂಗಡಿಗಳಲ್ಲಿ ಎಲ್ಲಿ ಬೇಕು ಅಂದರೆ ಫುಟ್ಪಾತ್ ಮೇಲೆ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಾಳೆಕಂದು ಹೂಗಳನ್ನೆಲ್ಲ ಮಾರಿ ತುಂಬ ಗಲೀಜನ್ನು ಮಾಡ್ತೀರಿ. ನಾವು ಈಗಾಗಲೇ ಹೇಳಿದ್ದೀವಿ, ಹೊಸಕೋಟೆ ಟೌನಲ್ಲಿ GC ಸರ್ಕಲ್ನಲ್ಲಿ ಮಾತ್ರ ಅಲ್ಲಿ ಏನು ಖಾಲಿ ಜಾಗ ಇದೆ ಅಲ್ಲಿ ಮಾತ್ರ ನೀವು ಗಣಪತಿನ ಆಗ್ಬೋದು, ಬಾಳೆಕಂದು ಆಗ್ಬೋದು, ಹೂಗಳನ್ನು ಮಾತ್ರ ಮಾರಬೇಕು. ಪ್ರಮುಖ ರಸ್ತೆಗಳಲ್ಲಿ ಎಲ್ಲೂ ಸಹ ಮಾರಬಾರ್ದು. ಇದರಿಂದ ಸಾರ್ವಜನಿಕ ತೊಂದರೆ ಆಗ್ತದೆ, ಟ್ರಾಫಿಕ್ ಜಾಮ್ ಆಗ್ತದೆ. ಇದನ್ನೆಲ್ಲ ದಯವಿಟ್ಟು ತಾವು ಪಾಲಿಸಬೇಕು ಅಂತೇಳಿ ಸಾರ್ವಜನಿಕ ಪ್ರಕರಣನ ಕೊಡ್ತೀವಿ. ಮತ್ತು ಪ್ರಮುಖವಾಗಿ ನಾವು ಈ ಹಿಂದೆ ಹೊಸಕೋಟೆಯಲ್ಲಿ ಒನ್ ವೇ ಮಾಡಿದ್ವಿ, ಸಂಚಾರನ ವ್ಯವಸ್ಥೆನ ಒನ್ ವೇ ಮಾಡೋಕ್ಕೆ ಹೊರಟಿದ್ವಿ, ಪ್ರಾಯೋಗಿಕವಾಗಿ ಮಾಡಿದ್ವಿ. ಆವಾಗ ಸಾರ್ವಜನಿಕರು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಈಗ ಅದು ನಾವು ಮುಂದೆ ಹೋಗ್ತಾ ಅದು ಕಡಿಮೆ ಆಗ್ತು. ಸಾರ್ವಜನಿಕರು ಅದನ್ನು ಪಾಲಿಸಲಿಲ್ಲ ಸರಿಯಾಗಿ. ಇನ್ನು ಮುಂದೆ ಸಾರ್ವಜನಿಕರು ಸೋಮವಾರದಿಂದ ನಾವು ಒನ್ ವೇನ ಪಾಲಿಸ್ತಾ ಇದ್ದೀವಿ, ಒನ್ ವೇನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಅಧಿಕೃತವಾಗಿ. ನಾವೇನು ಒನ್ ವೇ ಅಂತ ಮಾಡಿದ್ದೀವಿ, ಸಾರ್ವಜನಿಕರ ಸಂಚಾರ ಸುವ್ಯವಸ್ಥೆ ಚೆನ್ನಾಗಿರಲಿ ಅಂತ ತಾವೆಲ್ಲ ಅದನ್ನೆಲ್ಲ ಪಾಲಿಸಬೇಕು ಅಂತೇಳಿ ನಮ್ಮೆಲ್ಲ ಹೊಸಕೋಟೆಯ ಸಾರ್ವಜನಿಕ ಮಿತ್ರರಿಗೆ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೊಸಕೋಟೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಲ್ಲೇಶ್ರವರು ಸಾಕಷ್ಟು ವಿಚಾರಗಳನ್ನು ಬಗ್ಗೆ ಪೊಲೀಸ್ ಇಲಾಖೆಯಿಂದ ಪ್ರಕಟಣೆಯನ್ನು ಕೈಗೊಂಡು ನಮಗೆ ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಬರೀ ಇದನ್ನು ನೋಡೋದೇ ಅಲ್ಲ, ಇದನ್ನು ಪಾಲನೆ ಮಾಡಬೇಕು. ಏನಿವರು ಕ್ರಮಗಳನ್ನು ಹೇಳಿದ್ದಾರೆ ಅದನ್ನು ಪ್ರತಿಯೊಂದು ಮಾಡಬೇಕು ಅಂತ ಹೇಳ್ತಾ, ಇದನ್ನು ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮ ಏನಿದೆ ತಗೊಳ್ತಾರೆ. ಅದು ಅದರ ಬಗ್ಗೆ ಬೇರೆ ಮಾತೇ ಇಲ್ಲ. ಯಾಕಂತಂದರೆ ಅವರು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಮತ್ತು ಏನು ಕಾನೂನು ಕ್ರಮ ಏನು ತಗೋಬೇಕೋ ನೀವು ಮಾಡಿಲ್ಲ ಅಂದರೆ ಅದನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಇದೇನು ಕಾನೂನು ಅಡಿಯಲ್ಲಿ ಇವರು ಹೇಳಿದ್ದಾರೆ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.